ಓಂ ಗುರುಭ್ಯೋ ನಮಃ ಅರ್ಕಮಹಾಗಣಾಧಿಪತಿಯೇ ನಮಃ ಆತ್ಮಗುರುವೇ ನಮಃ ಭದ್ರಕಾಳಿಯೇ ನಮೋ ನಿತ್ಯಂ ಸರಸ್ವತಿಯೇ ನಮೋ ನಮಃ ವೇದ ವೇದಾಂಗ ವೇದಾಂತ ವಿದ್ಯಾಸ್ಥಾನ ಬಿಯೋಚ ಎಲ್ಲ ಜ್ಯೋತಿಷ್ಯ ಬಾಂಧವರಿಗೆ ಈ ದಿನದ ಪ್ರಣಾಮಗಳು. ಇದು 12/6/2026 ಶುಕ್ರವಾರ ದ್ವಾದಶಿ ತಿಥಿ ಭರಣಿ ನಕ್ಷತ್ರ ಹಾಗೂ ಅತಿಗಂಡ ಯೋಗ ಇರುವಂಥ ಒಂದು ಸಂದರ್ಭದಲ್ಲಿ ಸಿಂಹರಾಶಿಯವರ ದಿನ ಭವಿಷ್ಯ ಅನ್ನುವಂಥದ್ದನ್ನು ನೋಡೋಣ. ದ್ವಾದಶಿ ತಿಥಿಯ ಶಾಂತ ಮತ್ತು ಪುಣ್ಯಮಯ ಪ್ರಭಾವ ಭರಣಿ ನಕ್ಷತ್ರದ ತೀವ್ರ ಕಾರ್ಯಶಕ್ತಿಯ ಜೊತೆಗೆ ಅತಿಗಂಡ ಯೋಗದ ಎಚ್ಚರಿಕೆಯ ಸೂಚನೆ ನಿಮ್ಮ ಉದ್ಯೋಗ ವ್ಯವಹಾರಗಳಲ್ಲಿ ಹಣಕಾಸು, ಕುಟುಂಬ, ಗೌರವ ಮತ್ತು ಆರೋಗ್ಯದ ಮೇಲೆ ಯಾವ ರೀತಿ ಪರಿಣಾಮವನ್ನು ಬೀರ್ತದೆ, ಯಾವ ಕೆಲಸದಲ್ಲಿ ಯಶಸ್ಸು ಲಭ್ಯವಾಗ್ತದೆ, ಯಾವ ವಿಚಾರದಲ್ಲಿ ಜಾಗ್ರತೆಯಿಂದ ಇರಬೇಕು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಸಿಂಹರಾಶಿ ಅಧಿಪತಿ ಸೂರ್ಯ ಮತ್ತು ಶುಕ್ರವಾರದ ಅಧಿಪತಿ ಶುಕ್ರನನ್ನು ನೋಡಿದಾಗ ಸೂರ್ಯನ ನಾಯಕತ್ವ ಗುಣ ಹಾಗೂ ಶುಕ್ರನ ಮೃದು ಸ್ವಭಾವ ಎರಡೂ ಸೇರಿ ಮಿಶ್ರ ಫಲವನ್ನು ನೀಡೋ ಸಾಧ್ಯತೆ ಇರ್ತದೆ. ಆದ್ದರಿಂದ ನಾಯಕತ್ವ ತೋರಲು ಅವಕಾಶಗಳು ಸಿಗ್ತದೆ, ಗೌರವ ಹೆಚ್ಚಾಗುವ ಸಾಧ್ಯತೆ ಇರ್ತದೆ, ಜನರ ಗಮನ ಸೆಳೆಯುವಂಥ ಸಂದರ್ಭ. ಆದರೆ ಅಹಂಭಾವ ಅಥವಾ ಕೋಪದ ಸಮಸ್ಯೆ ಬರಬಹುದು. ಅತಿಗಂಡ ಯೋಗದಿಂದ ಸಣ್ಣ ಅಡೆತಡೆಗಳು ಬರಬಹುದು. ಮುಖ್ಯ ಸೂಚನೆ ನಾಯಕತ್ವದ ತಾಳ್ಮೆ ಸೇರಿದರೆ ಇಲ್ಲಿ ಉತ್ತಮ ಫಲ ಅನ್ನುವಂಥದ್ದು ಸಿಗ್ತದೆ. ದ್ವಾದಶ ತಿಥಿ ಇರೋದ್ರಿಂದ ಹಳೆಯ ಕೆಲಸಗಳು ಪೂರ್ಣಗೊಳ್ಳುವವು, ದೈವ ಕೃಪೆ ದೊರೆಯುತ್ತದೆ, ಮನಸ್ಸಿಗೆ ಶಾಂತಿ ಸಿಗುವಂಥ ಸಾಧ್ಯತೆ ಇರ್ತದೆ. ಆದ್ದರಿಂದ ಇದನ್ನು ವಿಷ್ಣುವಿನ ಆರಾಧನೆ ಮಾಡಿದರೆ ಶುಭ ಫಲ ಬರ್ತದೆ. ಹಿರಿಯರ ಸಲಹೆಯಿಂದ ಲಾಭ ಉಂಟಾಗ್ತದೆ. ಬಾಕಿ ಉಳಿದ ಕೆಲಸಗಳು ಮುಗಿಯೋ ಸಾಧ್ಯತೆ ಇರ್ತದೆ. ಭರಣಿ ನಕ್ಷತ್ರದ ಪ್ರಭಾವ ಇರೋದರಿಂದ ಧೈರ್ಯ, ವೇಗದ ನಿರ್ಧಾರ ಹಾಗೂ ಸ್ಪರ್ಧೆಯಲ್ಲಿ ಗೆಲುವಿನ ಮನೋಭಾವ ಅನ್ನುವಂಥದ್ದು ಬರ್ತದೆ. ಆದ್ದರಿಂದ ಹೊಸ ಕೆಲಸ ಆರಂಭಿಸಲು ಉತ್ತಮವಾದಂಥ ಸಮಯ. ಲೀಡರ್ಶಿಪ್ ಕೆಲಸಗಳನ್ನು ಮಾಡಿದ್ರೆ ಯಶಸ್ಸು ಸಿಗೋ ಸಾಧ್ಯತೆ ಇರ್ತದೆ ಅನ್ನುವಂಥದ್ದನ್ನು ತಿಳ್ಕೊಂಡಿರಿ. ಆದರೆ ಈಗೋ ಕ್ಲಾಶ್ ಆಗದಲ್ಲೇ ಇರೋ ಹಾಗೆ ನೋಡ್ಕೊಳ್ಳಿ. ಕಠಿಣವಾದ ಮಾತುಗಳನ್ನು ಆಡುವಂಥದ್ದು ಬೇಡ. ಅತಿಗಂಡ ಯೋಗದ ಪ್ರಭಾವ ಇರೋದರಿಂದ ತುರ್ತು ನಿರ್ಧಾರ ಸಮಸ್ಯೆ ತರುತ್ತದೆ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುವಂಥ ಸಾಧ್ಯತೆಗಳು ಬರಬಹುದು. ಅದ್ರ ಜೊತೆಗೆ ವಾಹನ ಮತ್ತು ಪ್ರಯಾಣದಲ್ಲಿ ಜಾಗ್ರತೆ ಇರಲಿ. ತಾಳ್ಮೆಯಿಂದ ಸಮಸ್ಯೆಯನ್ನು ಪರಿಹರಿಸ್ಕೊಳ್ಳಿ. ಸರಿಯಾದ ಯೋಜನೆಯನ್ನು ರೂಪಿಸೋದ್ರಿಂದ ಲಾಭ ಉಂಟಾಗ್ತದೆ. ವಿಶೇಷವಾದಂಥ ಎಚ್ಚರಿಕೆಯನ್ನು ನೀವು ಪರಿಗಣಿಸಬೇಕು. ಹಣಕಾಸಿನ ವಿಚಾರದಲ್ಲಿ ಆತುರತೆ ಅನ್ನುವಂಥದ್ದು ಬೇಡ. ಹಿರಿಯರ ಜೊತೆ ವಾಗ್ವಾದ ಅನ್ನುವಂಥದ್ದು ಬೇಡ. ಡಾಕ್ಯುಮೆಂಟ್ಸ್ ಏನಾದರೂ ನೋಡುವಂಥವ್ರು ಯಾರಾದರೂ ಆಗಿದ್ದರೆ ಸೂಕ್ತವಾಗಿ ಕ್ಲೀನಾಗಿ ಪರಿಶೀಲನೆಯನ್ನು ಮಾಡಬೇಕು. ಸಿಂಹರಾಶಿಯ ಉದ್ಯೋಗಸ್ಥರಿಗೆ ಸವಾಲಿನ ನಡುವೆ ಸಾಧನೆಯ ದಿನವನ್ನು ಸೂಚಿಸ್ತಾ ಇದೆ. ಹೊಸ ರೆಸ್ಪಾನ್ಸಿಬಿಲಿಟಿಗಳು ಬರೋ ಸಾಧ್ಯತೆ ಇದೆ. ಹಿರಿಯರ ಸಹಕಾರ ಮತ್ತು ನಿಮ್ಮನ್ನು ಗುರುತಿಸುವ ಸಾಧ್ಯತೆ ನಡೀತದೆ. ಆಫೀಸ್ನಲ್ಲಿ ಯಾವುದೇ ರೀತಿಯಾದಂಥ ರಾಜಕೀಯಗಳಿದ್ದರೆ ಅದರಿಂದ ದೂರ ಇರಿ. ಕ್ಷೇತ್ರವಾರು ಉದ್ಯೋಗ ಫಲ ಹೇಗಿರ್ತದೆ ಅನ್ನುವಂಥದ್ದನ್ನು ನೋಡೋಣ. ಶಿಕ್ಷಕರು, ಜ್ಯೋತಿಷಿಗಳು ಮತ್ತು ಸ್ಪೀಕರ್ಗಳಿಗೆ ಅತ್ಯುತ್ತಮವಾದಂಥ ದಿನ. ಮೀಡಿಯಾ ಮತ್ತು ಪಬ್ಲಿಕ್ ಸಾರ್ವಜನಿಕ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವಂಥವ್ರಿಗೆ ಗೌರವ ಹೆಚ್ಚಾಗ್ತದೆ. ಪಬ್ಲಿಸಿಟಿ ಉತ್ತಮವಾಗಿರ್ತದೆ. ಖಾಸಗಿ ಉದ್ಯೋಗದಲ್ಲಿರುವಂಥವ್ರಿಗೆ ಅಪ್ರಿಸಿಯೇಷನ್ ಸಿಗೋ ಸಾಧ್ಯತೆ ಇದೆ. ಟೀಮ್ ವರ್ಕ್ ಸಪೋರ್ಟ್ ಸಿಗ್ತದೆ. ಇಂದು ವ್ಯವಹಾರದಲ್ಲಿ ಯಶಸ್ಸು ಮತ್ತು ವಿಶ್ವಾಸದಿಂದ ಲಾಭ ಉಂಟಾಗ್ತದೆ. ಲಾಭದಾಯಕ ಕ್ಷೇತ್ರಗಳು ಯಾವ್ಯಾವುದು ಅಂತಂದರೆ ಕನ್ಸಲ್ಟೇಷನ್ ಮಾಡುವಂಥದ್ದು, ಶಿಕ್ಷಣ ಕ್ಷೇತ್ರ, ಮೀಡಿಯಾ ಮತ್ತು ನಾಯಕತ್ವದ ಗುಣದಿಂದ ಮಾಡಬಹುದಾದಂಥ ಎಲ್ಲ ವ್ಯವಹಾರಗಳು ಲಾಭವನ್ನು ತಂದುಕೊಡ್ತವೆ ಅನ್ನುವಂಥದ್ದು. ಹಣಕಾಸಿನ ವಿಚಾರದಲ್ಲಿ ಸಣ್ಣ ಲಾಭ ಉಂಟಾಗ್ತದೆ. ಹಳೆಯ ಹಣದ ಸೂಚನೆ ಸಿಗ್ತದೆ. ಆದರೆ ರಿಸ್ಕಿ ಇನ್ವೆಸ್ಟ್ಮೆಂಟ್ಗಳನ್ನು ಬೇಡ. ಸುಮ್ಮನೆ ತೋರಿಸ್ಕೊಳ್ಳೋದಕ್ಕೋಸ್ಕರ ದುಡ್ಡು ಖರ್ಚು ಮಾಡುವಂಥದ್ದನ್ನು ಬಿಟ್ಟುಬಿಡಿ. ನಿಮ್ಮ ಕುಟುಂಬದಲ್ಲಿ ಬೆಂಬಲ ಅನ್ನುವಂಥದ್ದು ದೊರೀತದೆ. ಸ್ನೇಹಿತರ ಸಹಕಾರ ಅನ್ನುವಂಥದ್ದು ದೊರೀತದೆ. ದಂಪತಿಗಳಲ್ಲಿ ಈಗೋ ಕ್ಲಾಶ್ ಆಗೋ ಸಾಧ್ಯತೆ ಇರ್ತದೆ. ಮಾತಿನಲ್ಲಿ ಕಠಿಣತೆ ಬೇಡ, ಜಾಗ್ರತೆ ಇರಲಿ. ಆರೋಗ್ಯವನ್ನು ನೋಡೋದಾದರೆ ಸ್ವಲ್ಪ ಸಣ್ಣದಾಗಿ ತಲೆನೋವು ಬರ್ಬೋದು. ದೇಹದಲ್ಲಿ ಉಷ್ಣತೆ, ಕಣ್ಣಿನಲ್ಲಿ ಬಾಧೆ ಉಂಟಾಗ್ಬೋದು. ವಿಶ್ರಾಂತಿಗೆ ಪ್ರಾಧಾನ್ಯತೆಯನ್ನು ಕೊಡಿ. ನೀರು ಹೆಚ್ಚಾಗಿ ಕುಡಿಬೇಕು ಅನ್ನುವಂಥದ್ದು. ಪರಿಹಾರಕ್ಕಾಗಿ ಹನುಮಂತನ ಮಂತ್ರವನ್ನು ಪಠನೆ ಮಾಡಿ. ಸಾಧ್ಯವಾದರೆ ಹನುಮಾನ್ ಚಾಲೀಸಾ ಮಂತ್ರವನ್ನು ಪಠನೆ ಮಾಡೋದು ತುಂಬ ಒಳ್ಳೆಯದು. ಪರಿಹಾರಕ್ಕೋಸ್ಕರ ಕೊನೆಗೊಂದು ಕಿವಿ ಮಾತು, ಅಹಂಕಾರ ಮತ್ತು ಆತುರತೆಯನ್ನು ನಿಯಂತ್ರಿಸಿದರೆ, ತಾಳ್ಮೆಯಿಂದ ನಡೆದುಕೊಂಡ್ರೆ
ಗೌರವ, ಯಶಸ್ಸು ಮತ್ತು ಪ್ರಗತಿ ತರುವಂತಹ ದಿನ ಇದಾಗಿರ್ತದೆ ಎನ್ನುವಂಥದ್ದನ್ನು ತಿಳ್ಕೊಂಡಿರಿ. ಈ ದಿನವಶ್ಯ ನಿಮಗೆ ಉಪಯೋಗವಾಗಿದ್ದರೆ ತಪ್ಪದೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮದೇ ರಾಶಿಯಾದಂಥ ನಿಮ್ಮ ಬಂಧು ಮಿತ್ರರಿಗೆ ಚಾನಲನ್ನು ಶೇರ್ ಮಾಡಿ. ಧನ್ಯವಾದಗಳು.